ನಮಸ್ಕಾರ ಗುರುವೇ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ ತಡ ಎತ್ತಕ್ಕೆ. ನೋಡಿ, ಹೆಸರು ಬಂದ್ಬಿಟ್ಟು ಪೂಜಾ ಶೆಟ್ಟಿ ಅಂತೇಳಿ, 44 ವಯಸ್ಸಾಗಿರುತ್ತೆ ಇವರಿಗೆ. ಇವ್ರದ್ದು ಉದ್ದ ಬಂದ್ಬಿಟ್ಟು 5.3 ಇರುತ್ತೆ. ವೃತ್ತಿ ಬಂದ್ಬಿಟ್ಟು ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಊರು ಬಂದ್ಬಿಟ್ಟು ಬೆಂಗಳೂರು ಮೂಲದ ಖಾಸಗಿ IT ಕಂಪನಿಯಲ್ಲಿ ಕಳೆದ 4 ವರ್ಷದಿಂದ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಅಂತ ಇಲ್ಲಿ ತಿಳಿದು ಬಂದಿದೆ. ಸ್ಥಳ ಬಂದ್ಬಿಟ್ಟು ಬೆಂಗಳೂರು. ಮೂಲತಃ ಇವರು ಕಾರ್ಕಳದವರಾಗಿರ್ತಾರೆ. ಹವ್ಯಾಸಗಳು ಭರತನಾಟ್ಯ ಮತ್ತು ಬೆಳಗ್ಗೆ ಓಟದ ಅಭ್ಯಾಸ ಇರುತ್ತೆ. ಒಳ್ಳೆಯ ಕಥೆಗಳ ಓದು ಜೊತೆಗೆ ಒಂದಿಷ್ಟು ಪ್ರಯಾಣ ಬೆಳೆಸುವುದು ಇವರ ಒಂದು ಪ್ರಿಯಕರವಾದ ಒಂದು ಹವ್ಯಾಸ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಇವರಿಗೆ ಪ್ರಯಾಣ ಮಾಡೋದು ಅಂತಂದರೆ ತುಂಬಾ ಇಷ್ಟ ಅಂತೆ. ಆ ಒಂದು ಕಾರಣಕ್ಕೋಸ್ಕರ ಇನ್ನು ಇವರ ಒಂದು ವೈವಾಹಿಕ ಸ್ಥಿತಿ ಯಾವ ರೀತಿ ಇದೆ ಅಂತಲೂ ಇಲ್ಲಿ ಹೇಳಿರ್ತಕ್ಕಂಥದ್ದು. ಮೊದಲ ಮದುವೆ ವಿಚ್ಛೇದನವಾಗಿದೆ, ಮುಗಿದಿದ್ದು, ಮಕ್ಕಳಿಲ್ಲ ಆಯಿತಾ ಇವರಿಗೆ. ಈಗ ಸಂತೋಷದ ಸಂಗಾತಿಯ ಕನಸು ಮುಂದಿಟ್ಕೊಂಡು 2ನೇ ಮದುವೆಗೆ ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ ಇಲ್ಲಿ ತಿಳಿಸಲಾಗಿದೆ. ಅಂದರೆ ಇವರು 2ನೇ ಮದುವೆ ಆಗೋದಕ್ಕೆ ರೆಡಿ ಇದ್ದಾರೆ ಸ್ನೇಹಿತರೆ. ಯಾಕೆಂದರೆ ಒಂದು ಮಕ್ಕಳಿಲ್ಲ, ಮತ್ತು ಒಂದು ಸಂತೋಷದ ಒಂದು ಸಂಗಾತಿಯನ್ನು ಪಡ್ಕೋಬೇಕು ಅಂತ ಇವರಿಗೆ ತುಂಬ ಆಸಕ್ತಿ ಇದೆ ಮತ್ತು ಇಷ್ಟ ಕೂಡ. ಏಕೆಂದರೆ ಒಂಟಿಯಾಗಿ ಜೀವನವನ್ನು ಸಾಗಿಸೋದು ಅಷ್ಟು ಸುಲಭದ ಮಾತಲ್ಲ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಒಂದು ವಿಚಾರ ಆಗಿರುತ್ತೆ. ಹಾಗಾಗಿ ಪ್ರತಿದಿನ ಇವರ ಒಂದು ಕನಸು ಕಾಣ್ಕೊಂಡು ಸಮಯವನ್ನು ಕಳೀತಾ ಇದ್ದಾರೆ ಅಂತ ಇಲ್ಲಿ ಸ್ನೇಹಿತರೆ ಹೇಳ್ಬೋದು. ಮತ್ತು ಇವರಿಗೆ ಸ್ನೇಹಿತರೆ ಒಂದು ಒಳ್ಳೆಯ ಕ್ಯಾರೆಕ್ಟ್ರನ್ನು ಹೊಂದಿರ್ತಾರೆ ಆಯಿತಾ. ಒಂದು ಒಳ್ಳೆಯ ನೇಚರ್ ಇರೋದು ಏನಂತಂದರೆ ಇದು ಇರೋದ್ರಲ್ಲೇ ಒಂದು ಸಣ್ಣ ಪುಟ್ಟ ಒಂದು ವ್ಯಾಪಾರ ಮಾಡಿಕೊಂಡು ಆರಾಮಾಗಿ ಇದ್ಬಿಡೋಣ ಅಂತ ಇಲ್ಲಿ ಅವರು ಹೇಳಿದ್ದಾರೆ. ಅಂದರೆ ಒಂದು ಸಾಫ್ಟ್ವೇರ್ ಕಂಪ್ನಿನ ಬಿಟ್ಬಿಟ್ಟು ತನ್ನದೇ ಆದಂಥ ಏನಾದರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಹಾಕ್ಕೊಂಡು ಇರಬೇಕು ಅಂತ ಇವರ ಒಂದು ಆಸೆ ಆಗಿರುತ್ತೆ. ಓಕೆನಾ. ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿದ್ದಾರೆ, ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಇವರ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ಅಂತಲೂ ಕೂಡ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನೋಡಿ, ಬಿಲ್ಡಿಂಗ್ ದ ಯೂಸರ್ ಇಂಟರ್ಫೇಸ್ UI ಆಫ್ ಅಪ್ಲಿಕೇಶನ್ಸ್ ಆರ್ ವೆಬ್ಸೈಟ್ಸ್, ಎನ್ಶೂರಿಂಗ್ ದ ಅಪ್ಲಿಕೇಶನ್ ಈಸ್ ರೆಸ್ಪಾನ್ಸಿವ್ ಆ್ಯಂಡ್ ವರ್ಕ್ಸ್ ಆನ್ ಡಿಫ್ರೆಂಟ್ ಡಿವೈಸಸ್, writing clean and maintainable HTML, CSS and JavaScript code, integrating UI components with backend services or APIs. ಓಕೆನಾ. ಅಂದರೆ ಇವರು ನೋಡಿ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರೋಗ್ರಾಮಿಂಗ್ ಕಲ್ತಿರ್ತಾರೆ. ಸೊ ಅದನ್ನು ಇವರು ಮಾಡ್ತಾರೆ ಕಂಪ್ನಿಯಲ್ಲಿ. ಹಾಗಾಗಿ ಇವ್ರಿಗೆ ಆದಂಥ ಸಮಯ ಸಿಗೋದಿಲ್ಲ. ಅಂದರೆ ಫ್ರೀ ಸಮಯ ಸಿಗೋದು ಸ್ವಲ್ಪ ಕಮ್ಮಿನೇ ಇವರಿಗೆ ಆಯಿತಾ. ಓಕೆ, ಬಾಯ್.